ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಮಾನ ಅನ್ನೋದು ಸಣ್ಣದಲ್ಲ ನೋಡಿ. ಮಾಡದ ತಪ್ಪಿಗೆ ಮಾನ ಹೋಯ್ತು ಅಂದ್ರೆ ಸುಮ್ಮನಿರೋದಕ್ಕಾಗತ್ತಾ? ವಿಧಿ ಇಲ್ಲದೆ ಕೆಲವರು ಸುಮ್ಮನಿರಬಹುದು. ಆದ್ರೆ ಆ ಸಾಫ್ಟ್ವೇರ್ ಇಂಜಿನಿಯರ್ ಸುಮ್ಮನೆ ಉಳಿಲಿಲ್ಲ. ಹೆಂಡತಿಯ ಸಾವಿಗೆ ಕಾರಣನಾದ ಆರೋಪ ಹೊತ್ತು ಜೈಲು ಪಾಲಾದವನು ಹೊರ ಬಂದ ಮೇಲೆ ಮಾಡಿದ್ದು ಬೃಹತ್ ಇನ್ವೆಸ್ಟಿಗೇಷನ್. ಹೆಂಡತಿಯ ಸಾವಿನ ಹಿಂದೆ ಗಂಡನಿರಲಿಲ್ಲ. ಜೈಲಿಗೆ ಹೋದ ಇಂಜಿನಿಯರ್ ಮಾಡಿದ್ದು ಬೃಹತ್ ಇನ್ವೆಸ್ಟಿಗೇಷನ್. ಹೊರಬಿತ್ತು ವಿಡಿಯೋ ಫೋಟೋಗಳ ಭಯಾನಕ ಕಥೆ. ಸತ್ತವಳು ಸಭ್ಯಳ. ಹುಚ್ಚು ಹಿಡಿಯೋದೊಂದೇ ಬಾಕಿ, ತಲೆಗೊಂದು ಮಾತಾಡೋರೆ. ಹುಡುಗ ನೋಡೋದಕ್ಕೆ ಅದೆಷ್ಟು ಸಭ್ಯನ ತರ ಇದ್ದಾನೆ, ಆದ್ರೆ ಮಾಡಿದ್ದೇನು ನೋಡಿ ಅಂದವರೆ. ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದವರೆ. ಇಡೀ ಕುಟುಂಬ ಅವಮಾನದ ಬೇಗೆಯಲ್ಲಿ ಬೆಂದು ಹೋಗಿತ್ತು. ಆ ಕ್ಷಣ ಆತ ತಲೆ ಹಿಡ್ಕೊಂಡು ನಾನಂತವನಲ್ಲ ಅಂತ ಕೂಗಿ ಕೂತಿದ್ದ. ಆದ್ರೆ ಪೊಲೀಸರು ಕೇಳೋದಕ್ಕೆ ರೆಡಿ ಇರಲಿಲ್ಲ. ಬೆಂಗಳೂರಿನ ಮಹದೇವಪುರ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿದ್ರು, ಜೈಲಿಗೆ ಕಳಿಸಿದ್ರು. ಆವತ್ತೇನಾದ್ರೂ ಆತ ಸೋತಿದ್ರೆ ಯಾರೋ ಗೀಚಿದ ಸುಳ್ಳಿನ ಹಣೆ ಬರಹಕ್ಕೆ ಬಲಿಯಾಗಿ ಹುಚ್ಚನಾಗ್ತಿದ್ದ. ಆದ್ರೆ ಆ ಹುಡುಗ ಆವತ್ತು ಸೆಟೆದು ನಿಂತ. ಅದೊಂದು ಸತ್ಯ ಶೋಧನೆಯ ದಿಟ್ಟ ನಿರ್ಧಾರ ತಗೊಂಡ. ಸಾಫ್ಟ್ವೇರ್ ಹುಡುಗ ಅಕ್ಷರಶಃ ಡಿಟೆಕ್ಟಿವ್ ಆದ. ವರ್ಷಗಳ ಕಾಲ ಪತ್ತೇದಾರಿ ಕೆಲಸ ಮಾಡಿ ಪತ್ತೆ ಹಚ್ಚಿದ್ದು ಅಂತಿಂತ ಸತ್ಯವನ್ನಲ್ಲ. ನಡೆದಿತ್ತು ಸತ್ಯ ಶೋಧನೆ. 1 ವರ್ಷ ಆ ಕೆಲಸ ಮಾಡಿದ್ದ. ಅವನು ಪೊಲೀಸರಿಗೆ ಕೊಟ್ಟಿದ್ದ ಸಾಕ್ಷಿಗಳನ್ನ. ಅದು 4,000 ಪುಟಗಳ ಸಾಕ್ಷಿ. ಅದರಲ್ಲಿದ್ದವು ಫೋಟೋಗಳು, ಅದರಲ್ಲಿದ್ದವು ವಿಡಿಯೋಗಳು. ಬಿಚ್ಚಿಕೊಂಡಿದ್ದು ಸಾವಿನ ಸತ್ಯ. ಎಸ್, ಇದು ಪತ್ತೇದಾರಿ ಸಾಫ್ಟ್ವೇರ್ ಇಂಜಿನಿಯರ್ನ ಕಥೆ. ಪಕ್ಕಾ ಡಿಟೆಕ್ಟಿವ್ ಆಗಿ ಸತ್ಯ ಶೋಧನೆ ಮಾಡಿದ ಆ ಟೆಕ್ಕಿಯ ಹೆಸರು ವೆಂಕಟ ಜಗದೀಶ್. ಈತನ ಫೋಟೋ ನೋಡಿದ್ರೆ ಪಕ್ಕಾ ಸ್ಟೂಡಿಯಸ್ ಹುಡುಗ ಅನ್ಸುತ್ತೆ. ಪುಸ್ತಕದಲ್ಲಿ ತಲೆ ಇಟ್ರೆ ಪಕ್ಕದಲ್ಲಿ ಕೂತ ಚಲುವೆ ಕೂಡ ಕಾಣದ ಸಭ್ಯ ಸಂಭಾವಿತ ಬಡಪಾಯಿ ಅವನು. ಅದೇ ಏಕಾಗ್ರತೆಯಲ್ಲೇ ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿದ್ದ ಜಗದೀಶ ಒಳ್ಳೆ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಗುರುತಿಸಿಕೊಂಡ ಮೇಲೆ ಹೆತ್ತವರು ಮದುವೆ ಮಾಡೋ ಮನಸ್ಸು ಮಾಡಿದ್ರು. ಆಗ ದೊಡ್ಡವರೇ ನೋಡಿ ನಿಶ್ಚಯಿಸಿದ ಹುಡುಗಿ ಈ ಜ್ಯೋತ್ಸ್ನಾ. ಈಕೆ ನೋಡೋದಕ್ಕೆ ಅಂತ ಸುಂದರಿಯಲ್ಲ, ಆದ್ರೆ ಈಕೆಯ ಮುಖದಲ್ಲಿರೋ ಆ ಮಾಸದ ಮಂದಹಾಸ ನೋಡೆ ವೆಂಕಟ ಜಗದೀಶ ಮತ್ತು ಮನೆಯವರು ಮತ್ತೊಂದು ಯೋಚನೆ ಮಾಡದೆ ಮನೆ ತುಂಬಿಸಿಕೊಂಡ್ರು. ಅದರಲ್ಲೂ ಹುಡುಗಿ ಕೂಡ ಇಂಜಿನಿಯರ್. ಒಳ್ಳೆ ಜೋಡಿ ಅಂತ ಮದುವೆಯಲ್ಲಿ ಕೊಂಡಾಡಿದವರೇ ಎಲ್ಲ. ಆಂಧ್ರದ ಶ್ರೀಕಾಕುಲಂನಲ್ಲಿ ಅದ್ಧೂರಿಯಾಗಿ ನಡೆದಿತ್ತು ವೆಂಕಟ ಜಗದೀಶ ಮತ್ತು ಜ್ಯೋತ್ಸ್ನಾಳ ವಿವಾಹ. ಬಲಗಾಲಿಟ್ಟು ಜಗದೀಶನ ಬದುಕೊಳಗೆ ಬಂದ ಮಂದಹಾಸದ ಚಲುವೆಯ ಜೊತೆ ಸಂಸಾರ ಶುರು ಮಾಡಿದ ಜಗದೀಶನಿಗೆ ಹೆಂಡತಿಯ ಮನಸ್ಸಲ್ಲಿ ಏನ್ ಓಡ್ತಿದೆ ಅನ್ನೋದು ಗೊತ್ತಾಗ್ಲೇ ಇಲ್ಲ. ಆತ ಹಿರಿಯರು ಅರೇಂಜ್ ಮಾಡಿದ ಹಾಗೆ ಹೆಂಡತಿ ಜೊತೆ ಸುತ್ತಾಡಿ ಕೊನೆಗೆ ಯಥಾ ಪ್ರಕಾರ ಕೆಲಸಕ್ಕೆ ಜಾಯಿನ್ ಆಗಿದ್ದ. ಬೆಂಗಳೂರಿನ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಿ ನಾರಾಯಣಪುರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಬಾಡಿಗೆ ಮನೆ ಮಾಡಿ ಮಡದಿಯನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದ. ಸುಮಾರು 7-8 ತಿಂಗಳು ಕಳೆದಿರಬೇಕು. ಜ್ಯೋತ್ಸ್ನಾ ಬೆಂಗಳೂರಿಗೆ ಬಂದು ಜಗದೀಶನ ಜೊತೆ ಸಂಸಾರ ಶುರು ಮಾಡಿ ಅಷ್ಟರಲ್ಲಿ ಅದೊಂದು ಶುಕ್ರವಾರ ಮುಸ್ಸಂಜೆ ಹೊತ್ತಲ್ಲಿ ಆ ಮನೆಯ ಮಹಾಲಕ್ಷ್ಮಿ ಜ್ಯೋತ್ಸ್ನಾ ಸಾವಿನ ಮನೆಯ ಬಾಗಿಲು ಬಡಿದಿದ್ದು ಕಾಣಿಸಿತ್ತು. ಜ್ಯೋತ್ಸ್ನಾ ಯಾಕೆ ಹಿಂಗ್ ಮಾಡ್ಕೊಂಡ್ಲು?
ವೆಂಕಟ ಜಗದೀಶನಿಗೆ ತಲೆನೇ ಓಡ್ಲಿಲ್ಲ, ಕೈಕಾಲೇ ಆಡ್ಲಿಲ್ಲ. ಆವತ್ತು ಬೆಳಿಗ್ಗೆ ಎಂದಿನಂತೆ ತಿಂಡಿ ತಿಂದು ಆಫೀಸಿಗೆ ಹೋದವನು ಕೆಲಸದಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದ. ಇನ್ನೇನು ಸಂಜೆ ಕೆಲಸ ಮುಗಿಸಿ ಕಚೇರಿಯಿಂದ ಹೊರಡಬೇಕು. ಅಷ್ಟರಲ್ಲಿ ಅವನದೇ ಅಪಾರ್ಟ್ಮೆಂಟ್ನಲ್ಲಿದ್ದ ಪರಿಚಯದ ಮಹಿಳೆಯೊಬ್ಬಳು, ನಿನ್ನ ಮಡದಿ ಯಾಕೋ ಬಾಗಿಲು ತೆಗೀತಿಲ್ಲ, ಫೋನು ರಿಸೀವ್ ಮಾಡ್ತಿಲ್ಲ ಅಂತ ಕಾಲ್ ಮಾಡಿ ಹೇಳಿದ್ಲು. ಗಾಬರಿಯಲ್ಲಿ ಜಗದೀಶ ಕೂಡ ಕಾಲ್ ಮಾಡಿ ಪಿಕ್ ಮಾಡದಿದ್ದಾಗ ಓಡ್ಕೊಂಡು ಮನೆಗ್ ಬಂದಿದ್ದ. ಆಗ ಡೋರ್ ಲಾಕ್ ಆಗಿತ್ತು. ಎಷ್ಟೇ ಕರೆದ್ರೂ ಜ್ಯೋತ್ಸ್ನಾ ಬಾಗಿಲು ತೆಗೀಲಿಲ್ಲ. ಕೊನೆಗೆ ಕಷ್ಟ ಬಿದ್ದು ಕಿಟಕಿಯಿಂದ ತೆಗೆದು ನೋಡಿದಾಗ ಕಾಣಿಸಿದ್ದು ಅವಳ ಶವ. ಅದನ್ನ ನೋಡಿ ಗಿರೀಶ ಕುಸಿದು ಹೋಗ್ಬಿಟ್ಟ. ಸ್ವಲ್ಪ ಸುಧಾರಿಸಿಕೊಂಡು ಮನೆಗೆ ವಿಷಯ ತಿಳಿಸಿದ್ದ. ಅವರು ಜ್ಯೋತ್ಸ್ನಾಳ ಹೆತ್ತವರನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ಅವರು ಬಂದು ಮಗಳ ಶವ ನೋಡಿ ಜಗದೀಶನ ಕತ್ತಿನ ಪಟ್ಟಿ ಹಿಡ್ಕೊಂಡು ಹೇಳಿದ್ದು, ಸಾಯಿಸ್ಬಿಟ್ಟಲ್ಲೋ ಅಂತ. ಹಾಗಾದ್ರೆ ಈ ಅಮಾಯಕ ಮುಖದ ಹಿಂದೆ ಒಬ್ಬ ರಾಕ್ಷಸನಿದ್ನ, ಹಂತಕನಿದ್ದನ. ಗಂಡ ಹೆಂಡತಿ ನಡುವೆ ಏನ್ ನಡೀತಿತ್ತು ಯೋಚಿಸಿದವರಿಗೆ ಆ ಕ್ಷಣದಲ್ಲಿ ಶ್ರೀಮಂತ ಗಂಡ, ಬಡಪಾಯಿ ಹೌಸ್ ವೈಫ್ ಅನ್ನ ಇನ್ನಿಲ್ಲದಂತೆ ಕಾಡೋ ಹಿಂದಿ ಸೀರಿಯಲ್ ಕೂಡ ನೆನಪಾಗಿತ್ತು. ಹೀಗೆಲ್ಲ ಜಗದೀಶ ಹೆಂಡತಿಯನ್ನ ಕಾಡಿದ್ನ. ಅವನಿಗೆ ತಾನೇನ್ ಮಾಡಿದೆ ಅನ್ನೋದೇ ಗೊತ್ತಾಗದೆ ದಿಕ್ಕು ತೋಚದೆ ನಿಂತಿದ್ದ. ಆಗ್ಲೇ ಬೆಂಗಳೂರಿನ ಮಹದೇವಪುರ ಪೊಲೀಸರು ಆತನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವನ ವಿರುದ್ಧ ಜ್ಯೋತ್ಸ್ನಾ ಹೆತ್ತವರು ಡೌರಿ ಹರಾಸ್ಮೆಂಟ್ ಕೇಸ್ ಕೊಟ್ಟಿದ್ರು. ಈಗೊಂದು 3-4 ತಿಂಗಳಿಂದ ಆಕೆಗೆ ವರದಕ್ಷಿಣೆ ಕಿರುಕುಳ ಶುರುವಾಗಿತ್ತು. ವೆಂಕಟ ಜಗದೀಶ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಟ್ಟಿದ್ದ ಅಂತ ಅವರು ಹೇಳಿದ್ರು. ಅದನ್ನ ಕೇಳಿ ಭೂಮಿಯೇ ಬಾಯ್ಬಿಟ್ಟ ಅನುಭವ ಜಗದೀಶನಿಗೆ. ಮದುವೆ ಆದ 10 ತಿಂಗಳ ಒಳಗಡೆ ಸೂಯಿಸೈಡ್ ಮಾಡ್ಕೋತಾಳೆ. ಆ ಮದುವೆ ಆದಂಥ 10 ತಿಂಗಳೊಳಗಡೆ ಅಥವಾ ಮದುವೆ ಆದಂಥ ನಿಕಟಪೂರ್ವದಲ್ಲಿ ಸೂಯಿಸೈಡ್ ಮಾಡಿಕೊಂಡ್ರೆ ಸಮಾಜಕ್ಕೂ ಬರ್ತಕ್ಕಂಥದ್ದು ಅದೇ ಒಂದು ಅನಿಸಿಕೆ, ಕಾನೂನಲ್ಲೂ ಅದೇ ಒಂದು ಅನಿಸಿಕೆ. ಏನಂತ ಇವನೇನೋ ಕಿರುಕುಳ ಕೊಟ್ಟಿರ್ತಾನೆ, ಹಾಗಾಗಿ ಆ ಹುಡುಗಿ ಸೂಯಿಸೈಡ್ ಮಾಡ್ಕೊಂಡ್ಲು ಅಂತ ಹೇಳಿ. ಎಸ್, ನವವಿವಾಹಿತೆ ಹೆತ್ತವರನ್ನ ಆಂಧ್ರದಲ್ಲಿ ಬಿಟ್ಟು ಗಂಡನ ಜೊತೆ ಒಂಟಿಯಾಗಿ ಇಲ್ಲಿಗೆ ಬಂದು ಜೊತೆ ಇದ್ದವಳು ಆತ್ಮಹತ್ಯೆ ಮಾಡ್ಕೋತಾಳೆ ಅಂದ್ರೆ ತಕ್ಷಣ ಎಲ್ಲರಿಗೂ ಅನಿಸಿದ್ದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಏನೋ ಸಮಸ್ಯೆ ಇತ್ತು ಅಂತ. ಹುಡುಗ ವರದಕ್ಷಿಣೆ ಕಿರುಕುಳ ಕೊಟ್ಟಿದ್ದ ಅಂತ ಹೆಣ್ಣು ಹೆತ್ತವರು ಹೇಳಿದ್ಮೇಲಂತೂ ಮತ್ತೊಂದು ಯೋಚನೆ ಬರಲಿಲ್ಲ. ನಂತರ ಜಗದೀಶ ನಾನು ಕಿರುಕುಳ ಕೊಟ್ಟಿಲ್ಲ ಅಂತ ಅದೆಷ್ಟೇ ಬಾಯಿ ಪಡ್ಕೊಂಡ್ರು ಕೇಳೋರು ಯಾರೂ ಇರಲಿಲ್ಲ. ಈ ಒಂದು ಕಾನೂನಲ್ಲಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಏನಿದೆ, ವ್ಯವಸ್ಥೆ ಅಂದರೆ ಮದುವೆಯಾದಂಥ 7 ವರ್ಷಗಳ ಒಳಗಡೆ ನಡೆದಂಥ ಯಾವುದೇ ಸಾವು, ಯಾವುದೇ ಗೃಹಿಣಿಯ ಸಾವನ್ನು ವರದಕ್ಷಿಣೆಯ ಡೌರಿ ಡೆತ್ ಅಂತ ಭಾವಿಸಬೇಕು ಅಂತ ಹೇಳಿ ನಮ್ಮ ಇಂಡಿಯನ್ ಪೀನಲ್ ಕೋಡ್ ಹೇಳಿಬಿಟ್ಟಿದೆ. ಹಾಗಾಗಿ ಮೊದಲನೇದಾಗಿ ಕಾನೂನಿನಲ್ಲಿ ಅದು ಬೇರೆನೇನಾದರೂ ಇರ್ಬೋದಾ ಅಂತಕ್ಕಂಥದ್ದಕ್ಕೆ ಅವಕಾಶವೇ ಕೊಡದ ಹಾಗೆ ಕಾನೂನು ರೂಪುಗೊಂಡಿರ್ತಕ್ಕಂಥದ್ದು. ಕಾನೂನೇ ಹಿಂಗಿದೆ, ಇನ್ನು ಕಾನೂನು ಪಾಲಕರಂತೂ ತಲೆ ಕೆಡಿಸಿಕೊಳ್ಳದೆ ಅದನ್ನ ಯಥಾವತ್ ಪಾಲಿಸೋದೇ ಧರ್ಮ ಅನ್ನೋ ಥರದಲ್ಲಿದ್ದಾರೆ. ಹಂಗಾಗಿ ಜಗದೀಶನಂತವರು ಅರೆಸ್ಟ್ ಆಗ್ತಾರೆ. FIR ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ತಕ್ಷಣ ಒಬ್ಬನ್ನ ಅರೆಸ್ಟ್ ಮಾಡಬೇಕಾಗಿಲ್ಲ, ಅಥವಾ ಒಬ್ಬನ್ನ ನೀನೇ ಅಪರಾಧಿ ಅಂತ ಹೇಳಿ ಒಂದು ಪೂರ್ವಾನ್ವಯಗಳನ್ನಿಟ್ಕೊಂಡು ಕೆಲಸ ಮಾಡಬೇಕಾದ್ದಿಲ್ಲ. ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸ್ನವ್ರ ಕೈಯಲ್ಲಿದೆ. ಭಾಳ ಡೀಟೈಲ್ಡ್ ಆದಂಥ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲವನ್ನು. ಯಾಕೆ CBI CIDಗಳು ಮಾತ್ರ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ನಮ್ಮ ಪೊಲೀಸ್ನವ್ರು ಯಾಕೆ ಮಾಡಲ್ಲ ಅಂದರೆ ಇದೇ ಕಾರಣಗಳು. ಎಲ್ಲರೂ ಸಹ ಪ್ರಕರಣಗಳದ ಅಂತರಾಳದಲ್ಲಿ ಹೋಗಿ ಹುಡುಕಿದಾಗ ಕೇವಲ ನಿಜವಾದಂತಹ ಆಪಾದಿತ ಯಾರು ಅಂತಕ್ಕಂಥದ್ದು ಅಟ್ಲೀಸ್ಟ್ 80% ಗೊತ್ತಾಗುತ್ತೆ, 80% ಅಥವಾ 90% ಗೊತ್ತಾಗುತ್ತೆ. ಅಂದ ಹಾಗೆ ನಿಮಗ್ ಗೊತ್ತಾ, ಹೆಂಡತಿಯ ಸಾವಿಗೆ ಕಾರಣನಾದ ಆರೋಪವನ್ನ ಜಗದೀಶನ ಮೇಲೆ ಜ್ಯೋತ್ಸ್ನಾಳ ಹೆತ್ತವರು ಮಾಡಿದ್ರು. ಪೊಲೀಸರು ಅರೆಸ್ಟ್ ಮಾಡಿದ್ರು. ಆದ್ರೆ ಇದರ ಮಧ್ಯೆ ಒಂದು ವಿಷಯ ಬರುತ್ತೆ. ಅದು ಜ್ಯೋತ್ಸ್ನಾಳ ಮೊಬೈಲ್ನಲ್ಲಿದ್ದ ಮೆಸೇಜ್. ಅದು ಅವಳೇ ಆಕೆಯ ನಂಬರ್ಗೆ ಕಳಿಸಿಕೊಂಡಿತ್ತು. ಹೃದಯದ ಸಮಸ್ಯೆಯಿಂದ ಸಾವಿಗೆ ಶರಣಾಗ್ತಿದ್ದೀನಿ, ನನ್ನ ಕಾಯಿಲೆಗೆ ಟ್ರೀಟ್ಮೆಂಟ್ಗೆ ತುಂಬಾ ರೊಕ್ಕ ಬೇಕು, ಅಷ್ಟು ಹಣ ಖರ್ಚು ಮಾಡೋದ್ ಬೇಡ ಅಂತ ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ. ಅದು ಅವಳು ಬರೆದ ಡೆತ್ ನೋಟ್ ಅಲ್ಲ. ಹೌದು ಅನ್ನೋದಾದ್ರೆ ಆ ಸಾವಿಗೆ ಜಗದೀಶ ಹೇಗೆ ಕಾರಣ ಆಗ್ತಾನೆ? ಟ್ರೀಟ್ಮೆಂಟ್ ಕೊಡಿಸಿಲ್ಲ ಅಂತಾನ? ಆ ಬಗ್ಗೆ ಕೇಳಿದ್ರೆ ಆತನಿಗೆ ಏನೂ ಗೊತ್ತಿಲ್ಲ. ಜ್ಯೋತ್ಸ್ನಾಳ ಹೆತ್ತವರು ಅವಳಿಗೆ ಅಂಥ ಕಾಯಿಲೆಗಳೇನೂ ಇರಲಿಲ್ಲ ಅಂದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲೂ ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಸುಳಿವಿಲ್ಲ. ಹಾಗಾದ್ರೆ ಆಕೆ ಅಂಥದ್ದೊಂದು ಮೆಸೇಜ್ ಯಾಕೆ ಮಾಡಿದ್ಲು? ಅದು ಅವಳೇ ಮಾಡಿದ್ದ ಅಥವಾ ಯಾರಾದ್ರೂ ಮಾಡಿಸಿದ್ದ? ಏನಾಯ್ತು? ಈ ಪ್ರಶ್ನೆಗಳೆದ್ದಿದ್ದು ಪೊಲೀಸರ ತಲೆಯಲ್ಲ, ಜೈಲಿನಲ್ಲಿ ಕೂತಿದ್ದ ಈ ಸಾಫ್ಟ್ವೇರ್ ಹುಡುಗ
ವೆಂಕಟ ಜಗದೀಶನ ತಲೆಯಲ್ಲಿ